ಹೋಗ್ತಾ ಇದಾರೆ, ತೊಂದರೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬರ್ಬೇಕು ಮೇಡಮ್. ಯಾಕಂದ್ರೆ ತಪ್ಪು ಮಾಡಿರೋದು ನೋಡಿ, ಎಷ್ಟು ಓವರ್ಲೋಡ್ ಮಾಡಿದಾರೆ ನೋಡಿ. ಅದರಲ್ಲಿ ರ್ಯಾಶ್ ಡ್ರೈವಿಂಗ್ ವಿತೌಟ್ ಲೈಸೆನ್ಸ್, ಅವನ ಹತ್ರ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ವಿತೌಟ್ ಲೈಸೆನ್ಸ್. ಇಷ್ಟು ಜನ ಮಕ್ಕಳನ್ನ ನಿಮ್ಮನೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೇನೆ ನೀನು? ಇಲ್ಲ ಮೇಡಮ್, ಇದು ಇಲ್ಲ ಮೇಡಮ್. ಯಾವುದೇ ಪಾರ್ಟಿ ಇರಲಿ ಮೇಡಮ್, ನೀವು ಫ್ರೆಶರ್ ಪಾರ್ಟಿಗೆ ನೀವು ಫ್ರೆಶರ್ ಪಾರ್ಟಿಗೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಿರ್ತದೆ. ಮಕ್ಕಳನ್ನ ಸೇಫ್ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಹತ್ರ ವೆಹಿಕಲ್ಸ್ ಇರೋದಿಲ್ವಾ? ತಪ್ಪು ತಾನೆ. ತಪ್ಪು ಅಂದಮೇಲೆ ಇಲ್ಲ ಬಿಡೋದಿಲ್ಲ, ತಪ್ಪು ಅಂದ್ಮೇಲೆ ತಪ್ಪು ಅಷ್ಟೇ. ಒಂದ್ಸರಿ ಬುದ್ಧಿ ಕಲಿಸ್ಬೇಕು. ಎಷ್ಟು ಸ್ಕೂಲ್ ನೋಡೋದು ಹೆಂಗ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಬರ್ಲಿ ಇಲ್ಲ ಗೌಡ್ರೆ ಇಲ್ಲ ಇಲ್ಲಿ ಗೊತ್ತಾಗಬೇಕು, ಎಲ್ಲ ಪಬ್ಲಿಕ್ ಗೊತ್ತಾಗಬೇಕು ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪಬ್ಲಿಕ್ ಗೊತ್ತಾಗಬೇಕು. ಮೇಡಮ್ ತಪ್ಪು ಮಾಡ್ತಾ ಇದ್ದೀರಾ. ಇಷ್ಟು ಜನ ಮಕ್ಕಳನ್ನ ಸೇರ್ಸಂಗಿಲ್ಲ ನೋಡ್ರಿ. ಒಳ್ಳೆ ಕುರಿ ಮಂದೆ ತುಂಬಿದಿರಲ್ಲ ಮಕ್ಕಳನ್ನ, ಏನ್ ಅರ್ಥ ಹೇಳಿ? ಮತ್ತೆ ಕೊಡ್ತೀವಿ ಅವ್ರ ಲೈಸೆನ್ಸ್ ಕೊಡ್ತೀವಿ. ಲೈಸೆನ್ಸ್ ಕೊಡಕ್ಕೆ ಹೇಳಿ ಅವ್ನಿಗೆ. ಮೇಡಮ್ ಒಂದು ಆಯ್ತು, ನಿಮ್ಗೆ ಇದಕ್ಕೂ ನಾನು ಎಕ್ಸ್ಕ್ಯೂಸ್ ಮಾಡ್ತೀನಿ. ಅವ್ರ ಲೈಸೆನ್ಸ್ ಕೊಡಕ್ಕೆ ಹೇಳಿ. ಅಲ್ಲ, ಲೈಸೆನ್ಸ್ ಜೊತೆ ಇದು ಇರುತ್ತಲ್ವಾ? ನಿಮ್ಗೆ ಇಷ್ಟೊಂದು ಬೇಜವಾಬ್ದಾರಿ ತನದಿಂದ ಹೆಂಗೆ ನೀವು ರನ್ ಮಾಡ್ತಾ ಇದ್ರ ಸ್ಕೂಲ್ನ? ಅವರ ಡ್ರೈವರ್ ಓಡಿಸಿರೋದು, ನಾನೇ ನಿಲ್ಸಿರೋದು, ಅವರೇ ಡ್ರೈವರು. ಆ ಟಿ ಶರ್ಟ್ ಹಾಕೊಂಡಿರೋ ಹುಡುಗ. ಇನ್ನೊಂದು ಏನ್ ಗೊತ್ತಾ, ನಾರ್ಮಲ್ ಆಗಿ ಓಡಿಸಿದ್ರೆ ನಾವು ಕೇಳ್ತಿರ್ಲಿಲ್ಲ, ಹೆವಿ ರ್ಯಾಶ್ ಡ್ರೈವಿಂಗು. ಇನ್ನೊಂದು ನಾನು ಕಾನೂನು ಪ್ರಕಾರ ಕೇಳ್ತೀನಿ, ಸೂಪರ್ವೈಸರ್ಗೆ ವಿತೌಟ್ ಲೈಸೆನ್ಸ್ ಓಡಿಸ್ಬೋದಾ ಸೂಪರ್ವೈಸರು? ಇಲ್ಲ, ಇವರು ಸ್ಟಾರ್ಟಿಂಗ್ ಅಲ್ಲಿ ಜೋರಾಗೂ ಮಾತಾಡಿದ್ದಾರೆ. ಇರ್ಲಿ ಆಯ್ತು, ಈಗ ಕರ್ಸೋಣ ಅವ್ರ ಪೇರೆಂಟ್ಸ್ ನಿಮ್ಮ ಮ್ಯಾನೇಜ್ಮೆಂಟ್ ನ ಕರ್ಸಿ ಕುಣ್ಸೋಣ, ಅವಾಗ ಗೊತ್ತಾಗ್ತದೆ. ಇಲ್ಲ ಮಕ್ಕಳಿಗೆ ತೊಂದರೆ ಆಗೋದು ತೊಂದ್ರೆನೇ ಮೇಡಮ್. ನೋಡಿ ಮೇಡಮ್, ಯಾರಿಗಾದ್ರೂ ಮಕ್ಕಳಿಗೆ ತೊಂದರೆ ಅಂದ್ರೆ ತೊಂದರೆ ಮೇಡಮ್. ಇದು 32 ಸೀಟರ್ ಅಂತ ಹೇಳ್ಬಿಟ್ಟು ನಿಮ್ಮ ಡ್ರೈವರ್ ಹೇಳ್ತಾ ಇದ್ದಾನೆ. 32 ಸೀಟರ್ ಇದೆಯಾ ಇದು? ಅರ್ಥ ಮಾಡ್ಕೊಳ್ಳಿ. ಅಲ್ಲೆಲ್ಲ ಫಂಕ್ಷನ್ ಇಂದ ಈ ಮಕ್ಕಳು ಎಲ್ಲ ಹೋಗುವಾಗ ಸ್ಕೂಲ್ಗೆ ಅಲ್ಲಿಂದ ಬೇಕಾದ್ರೆ ಮೇಡಮ್ ನಾನು ಒಂದು ಮಾತು ಹೇಳ್ತೀನಿ ಮೇಡಮ್. ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಒಂದು 20 ಲಕ್ಷ ಖರ್ಚು ಮಾಡಿರ್ತೀರಾ ಇವತ್ತು ಫಂಕ್ಷನ್ಗೆ ಅಲ್ವಾ? ನಾನು ಹೇಳೋದು ಕೇಳಿ. ಒಂದು 20 ಲಕ್ಷ ಖರ್ಚು ಮಾಡಿರ್ತೀರಲ್ವಾ ಇವತ್ತು? 5 ಲಕ್ಷ ಖರ್ಚು ಮಾಡಿರ್ತೀರಾ? 1 ಲಕ್ಷ ಖರ್ಚು ಮಾಡಿರ್ತೀರಾ? ನಿಮ್ಮ ಹತ್ರ 5,000 ಇನ್ನೊಂದು ಬಸ್ ಮಾಡಕ್ಕೆ ಸಪ್ರೇಟ್ ಆಗಿ ದುಡ್ಡು ಇರ್ಲಿಲ್ವಾ? ಏನೇ ಆಗಲಿ, ವಿತೌಟ್ ಲಾಸ್ಟ್ ಫಸ್ಟ್ ಗೊತ್ತಿಲ್ಲ, ವಿತೌಟ್ ಸೇಫ್ಟಿ ನಿಮ್ಮ ನಾರಾಯಣ ಬಸ್ ಇಲ್ಲೋ ಒಂದು ನಿಂತಿದೆ, ಮತ್ತೆ ಅದು ಹಂಗೆ ಖಾಲಿ ಹೆಂಗೆ ಹೋಗ್ತಾ ಇದೆ? ಅದೇ ಡ್ರಾಪ್ಗೆ ಅವ್ನು ಕರ್ಸ್ಕೋಬೋದಾಗಿತ್ತಲ್ಲ ಮೇಡಮ್. ಮೇಡಮ್ ತಪ್ಪು ನೀವು ಮಾಡಿರೋದು. ಇಲ್ಲೇ ಬಂದು ಪೊಲೀಸವರು ಎಲ್ಲ ಬರಬೇಕು, ಅವ್ರ ಪೇರೆಂಟ್ಸ್ ಬರಬೇಕು, ಎಲ್ಲ ಬರಬೇಕು. ಇದು ಡಿಸೈಡ್ ಆಗಬೇಕು. ಅದುವರೆಗೂ ನಾವು ತೆಗಿಯಕ್ಕೂ ಬಿಡಲ್ಲ, ಏನು ಬಿಡಲ್ಲ. ಇಲ್ಲ ಮಕ್ಕಳ ಪೇರೆಂಟ್ಸ್ ಗೊತ್ತಾಗಬೇಕು ನಾವು ಎಂತ ಸ್ಕೂಲಲ್ಲಿ ಓದಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಯು ಪ್ಲೀಸ್ ಕಾಲ್ ಟು ಯುವರ್ ಪೇರೆಂಟ್ಸ್, ಅದರ್ವೈಸ್ ಐ ಕಾಂಟ್ ಲೀವ್ ಯು. ಐ ಆಮ್ ಗೋಯಿಂಗ್ ಟು ಟೇಕ್ ಟು ಯು ಟು ಪೊಲೀಸ್ ಸ್ಟೇಷನ್. ದಟ್ಸ್ ಇಟ್. ಇಲ್ಲ ಕರ್ಸಿ ಅವ್ರ ಪೇರೆಂಟ್ಸ್ ಗೊತ್ತಾಗಬೇಕಲ್ವಾ? ಆಯ್ತು ಒಬ್ಬೊಬ್ಬರನ್ನ ಇಳಿಸ್ತೀವಿ, ಆಮೇಲೆ ಹತ್ತಿಸ್ತೀವಿ, ಆಮೇಲೆ ಗೊತ್ತಾಗ್ತದಲ್ಲ ಎಷ್ಟು ಜನ ಒಳಗಡೆ ಇದಾರೆ ಅಂತ ಹೇಳ್ಬಿಟ್ಟು. 40+ ಮೇಡಮ್, ಈ ಗಾಡಿಯಲ್ಲಿ 40+ ಇದ್ದಾರೆ. 40+ ಇದ್ದಾರೆ. ಇಲ್ಲ 40+ ಇದ್ದಾರೆ. ಇಲ್ಲ ಓವರ್ಲೋಡ್ ಅಲ್ಲ, ಓವರ್ ಡ್ರೈವಿಂಗು ವಿತೌಟ್ ಲೈಸೆನ್ಸ್. ಸಪ್ರೇಟ್ ಮಾಡ್ತೀರಾ? ಅವ್ರ ಮಕ್ಕಳಲ್ವಾ? ನಾವು ತಂದೆ ತಾಯಿಗಳು ಆಗಿರೋದೇ. ನಮ್ಮ ಮಕ್ಕಳು ಹಿಂಗೆ ಹೋದ್ರೆ ನಮಗೂ ಒಟ್ಟು ರೀತಿ. ಅವರು ನಮ್ಮ ಮಕ್ಕಳು ವಿಡಿಯೋ ಅಲ್ಲ ಮೇಡಮ್, ಗಾಡಿನೂ ಕೊಡಲ್ಲ. ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರು ಬರಬೇಕು, ನಿಮ್ಮ ಪ್ರಿನ್ಸಿಪಾಲ್ ಇಲ್ಲ ಹೈಯರ್ ಆಫ್ ದ HOD ಯಾರು? HOD ನಾ ನೀವು ಒಂದು ನಿಮಿಷ ಆಯ್ತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಯಜಮಾನ್, ಹೇಳಿ ನಿಮ್ಮ ಹೆಸರೇನು? ಮುರಳಿ ಕೃಷ್ಣ. ಇಷ್ಟೊಂದು ಜನ ಮಕ್ಕಳನ್ನ ಹಾಕ್ಬೋದಾ ಸರ್? ನಾನು ಕ್ವಶನ್ಗೆ ಆನ್ಸರ್ ಮಾಡಿ. ಇಷ್ಟೊಂದು ಜನ ಮಕ್ಕಳು ನೀವು ಹಾಕ್ಬೋದಾ? ಕನ್ನಡದಲ್ಲಿ ಮಾತಾಡಬೇಕು, ದಯವಿಟ್ಟು ಕನ್ನಡದಲ್ಲಿ ಮಾತಾಡು. ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ನೀನು ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಕೇಳಲ್ಲ. ಜಸ್ಟ್ ಆ ಬಸ್ಸಲ್ಲಿ ಚೇಂಜ್ ಮಾಡ್ಬೇಕು. ನಿಮ್ಗೇನು ಆ ಥರ ಆಗಬಾರ್ದು, ಇನ್ಮೇಲೆ ಮಾಡಲ್ಲ. ಬರ್ಕೊಡು ಫಸ್ಟ್. ಅದು ಮಾಡೋರ್ಗು ಬಿಡಲ್ಲ ನಾನು. ಅದು ಮಾಡು, ಬರೀ ಹೇಳ್ತೀನಿ. ಕನ್ನಡದಲ್ಲೇ ಬರಿಬೇಕು. ನಿಲ್ಸಿ ನೋ ಇರ್ಬೇಕಲ್ಲಿ. ನಿಮ್ಮ ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಇಲ್ಲ ಆಯ್ತು ಬಿಡಿ ಸರ್, ಆಯ್ತು ಬರೆದು ತಗೊಂಡು ಬನ್ನಿ ಸರ್. ನಾವು ಅದನ್ನ ನೋಡ್ಬೇಕಲ್ಲ, ಏನ್ ಬರೀತೀರಾ ನೀವು ಅಂತ ಹೇಳ್ಬಿಟ್ಟು.
ಕರ್ನಾಟಕದಲ್ಲಿ ಕನ್ನಡ ಬರಲ್ಲ ಅಂತಾರೆ. ನಾರಾಯಣ ಸ್ಕೂಲು ನಮ್ಮ ಮಕ್ಳು ಬೇಕು, ಕರ್ನಾಟಕದ ಮಕ್ಳು ಬೇಕು ನಿಮಗೆ. ಬಟ್ ಕನ್ನಡ ಏಯ್ ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲಿದ್ದರೆ ಸೇಫಾಗಿ ಮನೆಗೆ ಹೋಗ್ತೀರಾ, ಇಲ್ಲ ಅಂದರೆ ನಾವೆಲ್ಲರನ್ನ ಕರ್ಸ್ಕೊಂತೀವಿ, ಗಲಾಟೆ ಆಗುತ್ತೆ. ನೀನು ಇಲ್ಲಿ ಕುಂತ್ಕೊಂಡು ಸರ್ಕಲ್ ಮಾಡ್ತಿದ್ದೆ ಇಷ್ಟೊತ್ತು. ನಿಮ್ಮ ಪೇರೆಂಟ್ಸ್ ನೋಡಿದರೆ ಬಿಡ್ತಾರ ನಿನ್ನನ್ನು? ನಾನು ಮಕ್ಕಳಿಗೆ ಯಾರಿಗೂ ತೊಂದರೆ ಕೊಡಲ್ಲ. ನಿಮ್ಮ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಬೇಕು. ನಾರಾಯಣದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಬೇಕು. None of you will talk, guys, please. Keep going. None of you talk, please. Sit down. ತಪ್ಪು ಮಾಡೋದು ಮೇಯ್ನು. ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಇಷ್ಟು ಜನ ಮಕ್ಕಳನ್ನ ಹಾಕ್ಕೊಂಡು ವಿತೌಟ್ ಲೈಸೆನ್ಸ್ ಓಡಿಸ್ತಾ ಇದ್ದೀರಾ ಗಾಡಿ ಅಂದರೆ ನೀವೇನು ಅನ್ಕೋಬೇಕು ನಿಮ್ಮನ್ನು? ನಾವು ಎಲ್ಲ ವೆಲ್ ಎಜುಕೇಟೆಡ್ಸು, ನೀವೆಲ್ಲ ವೆಲ್ ಎಜುಕೇಟೆಡ್ಸು, ಈ ರೀತಿ ತುಂಬ್ತಾ ಇದ್ದೀರಾ ಮಕ್ಕಳನ್ನ ವಿತೌಟ್ ಲೈಸೆನ್ಸು. ಮೇಡಮ್ ಅಲ್ಲಿ ಕೂರ್ಲಿಕ್ಕೆ ಜಾಗ ಇಲ್ಲ, ಕೂರ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ. ನೀವು ಹೇಳ್ಬೋದು ಅಲ್ಲಿ ಕೂರಕ್ಕೆ ಜಾಗ ಇಲ್ಲ ಅಲ್ಲಿ. ಓವರ್ಲೋಡ್ ಆಗಿದೆ, ಓವರ್ಲೋಡ್ ಆಗಿದೆ ಅದು. ಓವರ್ಲೋಡು, ವಿತೌಟ್ ಲೈಸೆನ್ಸು, ರಾಂಗ್ ಡ್ರೈವಿಂಗು, ರ್ಯಾಶ್ ಡ್ರೈವಿಂಗು, 3 ಪ್ರಾಬ್ಲಮ್ ಇದೆ. ಒಂದಾದರೆ ಓಕೆ ಹೋಗ್ಲಿ ಬಿಡು ಅಂತ. ಇನ್ನೊಂದು, ಇಷ್ಟು ಜನ ಮಕ್ಕಳು ಏನಾದ್ರು ನಾಳೆ ಬೆಳಗ್ಗೆ ಎಳ್ದಾಗ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಎಷ್ಟು ಜನಕ್ಕಾಗುತ್ತೆ ಹೇಳಿದು? ಅಪ್ಪ ನೀವು ಹೆಂಗೆ ಕುಂತ್ರು ಆಗಲ್ಲ ಕಣ್ರು. ಅಲ್ಲಿ ನಿಜವಾಲು ಅದು 18 ಸೀಟ್ರ್ ಗಾಡಿ ಕಾಣೋ ಇದು. 40 ಜನ ಮೇಲಿದ್ದೀರಾ, ಎಲ್ಲೋ ಕೂರ್ತೀರಾ? ಓರಲ್ಲಿ ನಿಮ್ಗಾದ್ರೂ ಸೆನ್ಸ್ ಬೇಡ? ಹುಡುಗರು ಓದ್ತಾ ಇರೋ ಹುಡುಗರು ಒಂದು ಬಸ್ಗೆ ಇಷ್ಟು ಜನ ಹತ್ತಿಸ್ದಾಗ ಹೇಳ್ಬೋದಾಗಿತ್ತಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ಗೆ, ನಿಮ್ಮ ಟೀಚರ್ಸ್ಗೆ ಹೇಳ್ಬೋದಾಗಿತ್ತಲ್ವಾ? ಮೇಡಮ್ ನಾವು ಕೂರೋದಿಲ್ಲ ಈ ಜಾಗದಲ್ಲಿ, ಏನಾದರೂ ಹೋಗಿ ಹೆಚ್ಚು ಕಡಿಮೆ ನಮ್ಮ ತಂದೆ ತಾಯಿನ ಯಾರು ನೋಡ್ತಾರೆ ಅಂತ ಕೇಳ್ಬೋದಾಗಿತ್ತಲ್ವಾ? ಯು ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಪೀಪಲ್. ನೀವು ಇರ್ರೆಸ್ಪೆಕ್ಟಿವ್ ಪೀಪಲ್ಸ್ ನೀವೆಲ್ಲನೂ. ಮೇಡಮ್ ಕ್ಯಾಚ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು ಯಲಂಕದಿಂದ ಫಾಲೋ ಮಾಡ್ಕೊಂಡು ಬಂದೆ ಗಾಡಿನ. ನಾನು ನೋಡಿದೆ ಒಂದ್ಸರಿ 2 ಸರಿ ಏನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಏನೇ ಆಗಲಿ ತುಂಬ್ರಿ ಪರವಾಗಿಲ್ಲ. ವ್ಯಾಲಿಡ್ ಡ್ರೈವರ್ ಆದರೂ ವ್ಯಾಲಿಡ್ ಡ್ರೈವರ್ ಇದಾನ? ವಿತೌಟ್ ಲೈಸೆನ್ಸ್ ಡ್ರೈವರ್ ನೋಡಿ ಫಾಲೋ ಮಾಡ್ಕೊಂಡು ಬಂದಿರೋದು. ಅದು ಎಷ್ಟು ರ್ಯಾಶ್ ಆಗಿ. ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ, ಪ್ರಾಣ ಹೋಗೋದಕ್ಕೆ 2 ನಿಮಿಷ ಸಾಕು. ನಿಮ್ಮ ಮಗು ಇತ್ತು ಅಂತ ಡ್ರಾಶ್ ಡ್ರೈವರ್ ಜೊತೆ ನಿಮ್ಮ ಮಗುನ ಕಳಿಸ್ತೀರಾ? ನೀವು ಕಳಿಸ್ತೀರಾ? ನೀವು ಕಳ್ಸಲ್ಲ ತಾನೆ ಅಂತ ರ್ಯಾಶ್ ಡ್ರೈವಿಂಗು ನಾನು ನೋಡಿದ್ದೀನಿ ಕಣ್ಣಾರೆ. ಯಾವ ಪಾರ್ಟಿ ಹೇಳಿದ್ದಾನೆ ಗೊತ್ತಾ ಮೇಡಮ್? ಸ್ಟೂಡೆಂಟ್ಸ್ಗೆ ನಾವು ಏನು ಮಾಡಿಲ್ಲ, ಸ್ಟೂಡೆಂಟ್ಸ್ಗೆ ಏನು ಮಾತಾಡೋದಿಲ್ಲ. ಇಲ್ಲ, ಅವ್ರ ಪೇರೆಂಟ್ಸ್ ಗೊತ್ತಾಗಬೇಕಲ್ವಾ? ನಾವು ಇಂಥ ಬ್ಲಡಿ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಗೊತ್ತಾಗಬೇಕಲ್ವಾ? ನಾಳೆ ಬೆಳಗ್ಗೆ ಈ ಸ್ಕೂಲವರಲ್ಲ, ಎಲ್ಲ ಸ್ಕೂಲವರು ಬುದ್ಧಿ ಕಲಿತಾರೆ. ಮೇಡಮ್ ಪ್ರತಿದಿನ ಜೀವ ಹೋಗಲ್ಲ ಮೇಡಮ್. ಯಾವಾಗ ಒಂದು ಸೆಕೆಂಡಲ್ಲಿ ಆಕ್ಸಿಡೆಂಟ್ ಆಗೋದು, 100 ಜೀವ ಹೋಗೋದು. ಖಂಡಿತ ಅಂದಮೇಲೆ ನೀವು ಅದಕ್ಕೆ ನಿಮ್ಮ ಮೇಲೆ ಅದಕ್ಕೆ ನಾನು ಹೇಳ್ತಾ ಇರೋದು. ನೀವು ನೋಡಿ, ನೀವೆಲ್ಲ ಟೀಚರ್ಸು ವೆಲ್ ಎಜುಕೇಟೆಡ್. ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ವೆಲ್ ಎಜುಕೇಟೆಡು, ನೀವು ವಿದ್ಯಾವಂತರ ಈ ರೀತಿ ಮಾಡಿದಾಗ ನಾವು ಇನ್ನೊಂದು ಗಾಡಿನ ನೀವು ಎತ್ಕೊ ಬರ್ಲಿಲ್ಲ, ಸುಳ್ಳು ಹೇಳ್ಬೇಡ. ಆ ಗಾಡಿಯಿಂದ ಫಾಲೋ ಮಾಡ್ಕೊಂಡು ಬಂದಿರೋ ನಾನು ನೋಡಿದ್ದೀನಿ. ಯಾವ್ದು ಸ್ಟಾಪ್ ಮಾಡಲಿಲ್ಲ ಗುರು. ನೆಕ್ಸ್ಟ್ ಟರ್ನ್ ತಗೊಂಡ್ರೆ ಯಾರು ಸಹಕಾರ ನಗರ ಆ ಬಸ್ಸು. ನೀನು ಲಾ ಮಾತಾಡ್ಬೇಡ ಗುರು. ನೀನ್ ಲಾ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ. ನೀನ್ ಲಾ ಮಾತಾಡ್ಬೇಡ ನನ್ನ ಹತ್ರ. ನಾವು